ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳೇ, ಮಾಹಿತಿ ಮಂಟಪ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸಹ ಆತ್ಮೀಯ ಸ್ವಾಗತ. ಈ ದಿನ ಈ ವಿಡಿಯೋದಲ್ಲಿ ನಾನು ಮೊಬೈಲ್ನಲ್ಲೇ EDS ಮೂಲಕ ಯಾವ ರೀತಿ ಗಳಿಕೆ ರಜೆ ನಿಗದೀಕರಣಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ ಮಾಹಿತಿ ಮಂಟಪ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾವು ಮೊಬೈಲ್ನಲ್ಲಿ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಅಂತಕ್ಕಂಥ ಇದನ್ನು ಓಪನ್ ಮಾಡ್ಕೋತೀವಿ. ಇಲ್ಲಿ ನಿಮ್ಮ KJD ನಂಬರ್ನ ಹಾಕ್ತೀರಾ. ನಿಮ್ಮ KJD ನಂಬರ್ನ ಎಂಟ್ರಿ ಮಾಡ್ತೀರಾ ಮತ್ತು ಪಾಸ್ವರ್ಡ್ನ ಸಹ ಎಂಟ್ರಿ ಮಾಡ್ತೀರಾ. ಅದಾದ ನಂತರ ಕ್ಯಾಪ್ಚಾನು ಹೊಡೆದು ಲಾಗಿನ್ ಕೊಟ್ಟರೆ ಓಪನ್ ಆಗುತ್ತೆ. ಇಲ್ಲಿ ನೀವು ಈ 3 ಚುಕ್ಕಿ ಇದೆಯಲ್ಲ, ಈ 3 ಚುಕ್ಕಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನಿಮಗೆ ಲೀವ್ ಅಂತಕ್ಕಂಥ ಆಪ್ಷನ್ ಇದೆ. ಈ ಲೀವ್ ಅಂತಕ್ಕಂಥ ಆಪ್ಷನಲ್ಲಿ ಕೆಳಗಡೆ ಲೀವ್ ಅಂತಿದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾವು ಹೊಸ್ದಾಗಿ ಅರ್ಜಿ ಆಗ್ತಾ ಇರೋದ್ರಿಂದ ನಾವು ನ್ಯೂ ಅಂತಕ್ಕಂಥದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ ನ್ಯೂ ಒಂದು ಹೊಸ ಅರ್ಜಿನ ಆಗ್ತಾ ಇರೋದ್ರಿಂದ ಇದೇ ಫಸ್ಟು ನಾವು ಆನ್ಲೈನ್ನಲ್ಲಿ ಗಳಿಕೆ ರಜೆ ನಿಗದೀಕರಣಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ನ್ಯೂ ಅಂತ ಹೊಡೆದ್ರೆ ನಮ್ಮ ಎಂಪ್ಲಾಯ್ ಡೀಟೇಲ್ಸ್ ಪೂರ್ತಿ ಅದೇ ತಗೊಳುತ್ತೆ. ನೋಡಿ, ಎಲ್ಲ ಎಂಪ್ಲಾಯ್ ಡೀಸ್ ಅದೇ ತಗೊಂಡಿದೆ. ಮತ್ತು ಇಲ್ಲಿ ಲೀವ್ ಎಂಟ್ರಿ ಫ್ರಮ್ ಅಂತಿದೆ. ಲೀವ್ ಯಾವ ಲೀವು? ಅರ್ನಡ್ ಲೀವ್ ರೂಲ್ ಅಪ್ಲಿಕಬಲ್ KCSR ಪೇ. ನಮ್ಮ ಬೇಸಿಕ್ ಪೇನ ಎಂಟ್ರಿ ಮಾಡಬೇಕಾಗ್ತದೆ. ಬೇಸಿಕ್ ಪೇ ಮತ್ತು ನಮ್ಮ HR ಎಂಟ್ರಿ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಎಲ್ಲಿಂದ ಎಲ್ಲಿವರೆಗೆ ELನ ಅಪ್ಲೈ ಮಾಡ್ತೀರಿ ಅನ್ನೋದನ್ನು ಎಂಟ್ರಿ ಮಾಡಬೇಕು. ನಾನು ಫೆಬ್ರವರಿ 2, 2023ರಿಂದ 2/2/2023ರಿಂದ 2/2/23ರಿಂದ 16/2/23ವರೆಗೆ ನಾನು ಹಾಕ್ತೀನಿ. ನೀವು ನಿಮ್ಮ ಕೇಸ್ ವರ್ಕರ್ ಹತ್ರ ಯಾವ ಡೇಟ್ ಹಾಕಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಇಲ್ಲಿ ನಾನು 2/2/23ರಿಂದ 16/2/23ವರೆಗೆ ನಾವು ಹಾಕ್ತೀವಿ. ಮದ್ದೂರು ತಾಲೂಕಿನಲ್ಲಿ 2/2/23ರಿಂದ 16/2/23ವರೆಗೆ ನಾವು ಹಾಕಬೇಕಾಗ್ತದೆ. ಒಟ್ಟು ನಂಬರ್ ಆಫ್ ಡೇಸು 15 ಡೇಸ್ ಅಂತ ತಗೊಳುತ್ತೆ. ರೀಸನ್ ಟೈಪ್ ಅಂತಿದೆ. ಇಲ್ಲಿ ಪರ್ಸ್ನಲ್ಲು, ಡೊಮ್ಯಾಸ್ಟಿಕ್ಕು, ಮೆಡಿಕಲ್ಲು, ಎನ್ಕ್ಯಾಶ್ಮೆಂಟ್ ಇದೆ. ನಾವು EL ತೊಗೊಳ್ಬೇಕಾದ್ರೂ ಇಲ್ಲೇ ಮಾಡಬೇಕಾಗ್ತದೆ. ಪರ್ಸ್ನಲ್ಲಾಗಿ ತೊಗೋಬೇಕು ಅಂದರೆ ಮೆಡಿಕಲ್ ತೊಗೋಬೇಕಾಗುತ್ತೆ. ನಾವೇನು ಮಾಡ್ತೀನಿ, ಇಲ್ಲಿ ಎನ್ಕ್ಯಾಶ್ಮೆಂಟ್ಗೆ ಕ್ಲಿಕ್ ಮಾಡ್ತೀನಿ. ಎನ್ಕ್ಯಾಶ್ಮೆಂಟ್ ಕ್ಲಿಕ್ ಮಾಡಿದಾಗ ನಾವು ನಗದೀಕರಣಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದೀವಿ ಅಂತ ಅರ್ಥ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಇದೆ. ಅದಕ್ಕೆ ನಾವು ಪ್ರಪತ್ರ ಏನಿದೆ, EL ಎನ್ಕ್ಯಾಶ್ಮೆಂಟ್ ಪ್ರಪತ್ರವನ್ನು ತುಂಬಿ ಭರ್ತಿ ಮಾಡೋರು ಹಾಕ್ಬೋದು, ಅಥವಾ ನೀವು ಅರ್ಜಿ ಬರೆದು ಅರ್ಜಿನಾರು ಹಾಕ್ಬೋದು, ಅಥವಾ ಹಾಕದೇ ಇದ್ದರೂ ಸಹ ಇದು ಅಪ್ಲೋಡ್ ತಗೊಳುತ್ತೆ. ಇಲ್ಲಿ ನೋಡಿ, ಅಡ್ರೆಸ್ ಕೇಳುತ್ತೆ. ನಾನು ಅಡ್ರೆಸ್ ಎಂಟ್ರಿ ಮಾಡ್ತೀನಿ. ಪಿನ್ ಕೋಡನ್ನು ಎಂಟ್ರಿ ಮಾಡ್ತೀನಿ. ಮೊಬೈಲ್ ನಂಬರ್ ಅದು ತಗೊಳುತ್ತೆ. ಈಗ ನಾನು ಸಬ್ಮಿಟ್, ಸೇವ್ ಆ್ಯಸ್ ಡಾಪ್ ಅಂತ ಕೊಡ್ಬೋದು, ಅಥವಾ ಸಬ್ಮಿಟ್ ಅಂತ ಅಂದರೂ ಸಹ ಕೊಡ್ಬೋದು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಅಂತ ಬೇಕನ್ನೋ ಕ್ಲಿಕ್ ಮಾಡಿದ್ರೆ ಅದು ಏನಾಗುತ್ತೆ, ಸಬ್ಮಿಟ್ ಆಗುತ್ತೆ. ಇಷ್ಟು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಗಳಿಕೆ ರಜೆನ ನಿಗದೀಕರಣ ಮಾಡೋದಕ್ಕೆ ಯಾವ ರೀತಿ ಅರ್ಜಿ ಹಾಕಬೇಕು ಅನ್ನೋದನ್ನು ಇಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.